ರಾಜ್ಯಪಾಲರಿಂದ ಡಿಸಿಎಂ ಸಚಿವರ ಭೇಟಿ. ರಾಜ್ಯಪಾಲರ ಕಚೇರಿಯಿಂದ ಭೇಟಿಗೆ ಅನುಮತಿ ಸಿಕ್ಕಿಲ್ಲ. ಭೇಟಿ ಮಾಡೋದಕ್ಕೆ ಮುಂದಾಗಿದ್ರು, ಆದರೆ ನಿರಾಕರಿಸಿದ್ದಾರೆ. ರಾಜ್ಯಪಾಲರಿಂದ ಡಿಸಿಎಂ ಮತ್ತೆ ಸಚಿವರ ನಿಯೋಗ ಭೇಟಿ ಮಾಡೋದಕ್ಕೆ ಸಿದ್ಧರಾಗಿದ್ರು. ರಾಜ್ಯಪಾಲರ ಕಚೇರಿಯಿಂದ ಈಗ ಭೇಟಿಗೆ ಸಮ್ಮತಿಸಿಲ್ಲ, ನಕಾರ ವ್ಯಕ್ತಪಡಿಸಿದ್ದಾರೆ. ಸೊ ಏನು 12ವರೆಗೆ ಡಿಸಿಎಂ ಡಿಕೆ ಶಿವಕುಮಾರರ ನೇತೃತ್ವದಲ್ಲಿ ಸಚಿವರೆಲ್ಲ ಒಂದು ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡೋದು ಅಂತ ಹೇಳಿ ಆ ಭೇಟಿಗೆ ಅನುಮತಿ ಕೋರಿದ್ರು. ಅದಕ್ಕೆ ಈಗ ರಾಜಭವನದಿಂದ ಅನುಮತಿ ಸಿಕ್ಕಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್. ಈಗ ಮೊದಲಿಗೆ ಡಿಸಿಎಂ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡೋದು ಅನ್ನೋ ನಿರ್ಧಾರ ಮಾಡಿದ್ರು. ಬಟ್ ಈಗ ಕಾರಣ ತಿಳಿದು ಬರ್ತಾ ಇದೆಯಾ, ಯಾಕೆ ಅನುಮತಿ ಸಿಕ್ಕಿಲ್ಲ ಭೇಟಿಗೆ ಅನ್ನೋದಕ್ಕೆ? ನೋಡಿಲ್ಲ, ಅವ್ರು ಕೊಟ್ಟಿದ್ದು ಸರಿನೋ ತಪ್ಪೋ ಅನ್ನೋದು ಕೂಡ ಹೀಗೆ ನಾನು ಹೇಳಲಾರೆ. ಅದನ್ನು ನೋಡಿ ತಿಳ್ಕೊಂಡು ದೆನ್ ನಮ್ಮ ಲಾಯರ್ಸ್ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಹೇಳಿ ನಾವು ಕೇಳಿಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಎರಡನೇದಾಗಿ ಇದು ಎಲ್ಲ ಕಡೆ BJP ನಮ್ಮ ಗವರ್ನರ್ಸು, ಅದು ಕಲ್ಕತ್ತಾ ಆಗಲಿ, ಕರ್ನಾಟಕ ಆಗಲಿ, ಈ ತಮಿಳುನಾಡು ಆಗಲಿ, ಎಲ್ಲೆಲ್ಲಿ ನಾನ್ BJP ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ ಮೇಲೆ ಮುಂದೆ ನಾವು ರಿಯಾಕ್ಟ್ ಮಾಡ್ತೀವಿ. सर आज गवर्नर का राजीनामे आग्रहिस्ता इದ್ದಾರೆ बीजेपी ಅವರು. सर आज गवर्नर का प्रोसिक्यूशन परमिशन दिया है, सर आपका क्या रिएक्शन है? ಅದು ಹೇಳಿದ್ನಲ್ಲ ಈಗಾಗಲೇ. ಅರೆ ನೋ 7 ಮಂದಿ 7 ಭಾಷೆ ಇರ್ತಾರೆ. ಕನ್ನಡದ ನೀವು ಕಲಿಬೇಕು, ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋದು. ಅರೆ ಮೇ ಬಿ, ಬಟ್ ಯು ಶುಡ್ ಆಲ್ಸೋ ಲರ್ನ್. ಕ್ಯಾನ್ ಯು ಗೋ ಟು ತಮಿಳುನಾಡು ಅಂಡ್ ಕ್ಯಾನ್ ಯು ಆಸ್ಕ್ ಹಿಂದಿ ಆರ್ ಇಂಗ್ಲಿಷ್? Will do, sir, will do. No, you people should not. You should, when you come to Karnataka, at least you should learn Karnataka. Sir, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದೆಯಾ ಸರ್ ಹೈಕಮಾಂಡ್? What do you have to say? No, this I have not seen the entire details. Even I have not seen the notice. Yeah. And what are the reasons for that? That also I have not seen, because just I am coming from Delhi directly. So. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.